ರಾಯಚೂರ ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಭೂಮಾನಂದ ಹದ್ದಿನಾಳ ಇವರ ಹತ್ಯೆಯನ್ನು ಖಂಡಿಸಿ ಇಂದು ದಿನಾಂಕ 7-8-2026ರಂದು ಬೆಳಿಗ್ಗೆ 11 ಗಂಟೆಗೆ ತಿಮ್ಮಾಪುರಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ತ ಪ್ರತಿಭಟನೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶಿವಯೋಗಿ ಡಿ ಅಡಗಿಲ್, ರಾಜ್ಯ ಸಂಯೋಜಕರಾದ ಎಲ್.ಆರ್. ಭೋಸ್ಲೆ, ಎಲ್ಲಾ ಮತಕ್ಷೇತ್ರದ ಅಧ್ಯಕ್ಷರಾದ ಮಲ್ಲಪ್ಪ, ವೈಜನಾಥ್, ಮಿತ್ರ, ರೇವಣಸಿದ್ದಪ್ಪ ಸೇಡಂ, ಅಂಬಾರಾಯ ದಸ್ತಾಪುರ್, ರಾಜಾ ಮುದುಗಲೆ ಕೊತ್ತಾಳಿ, ಭೋತ್ತಳಿ, ಸೈಯದ್ ಪಾಷಾ, ನಗರ ಅಧ್ಯಕ್ಷರಾದ ಮಹಮೂದಾ ಶಾ, ಶೇಖ್ ಮುನೀರ್, ಶಂಕರ್ರಾವ್ ಕಿಲ್ಲೇದಾರ್, ಅನೇಕ ಕಾರ್ಯಕರ್ತರು ಹತ್ಯೆ ಮಾಡಿದ ಆರೋಪಿಗಳಿಗೆ ಸರ್ಕಾರ ದಲಿತರ ರಕ್ಷಣೆ ನೀಡಿದ ಸರ್ಕಾರಕ್ಕೆ ಹತ್ಯೆ ಮಾಡಿದ ಆರೋಪಿಗಳಿಗೆ ಜಿಂದಾಬಾದ್ 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 ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜಿಂದಾಬಾದ್ 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 वोट हमारा राज तुम्हारा नहीं चलेगा वोट हमारा राज तुम्हारा नहीं चलेगा जिंदाबाद जिंदाबाद बीएसपी जिंदाबाद बीएसपी जिंदाबाद ಭೂಮಾನಂದ ಹತ್ಯೆ ಮಾಡಿದ ಆರೋಪಿಗಳಿಗೆ ಭೂಮಾನಂದ ಹತ್ಯೆ ಮಾಡಿದ ಆರೋಪಿಗಳಿಗೆ ಬೇಕೇ ಬೇಕು ಭೂಮಾನಂದ ಹತ್ಯೆ ಮಾಡಿದ ಆರೋಪಿಗಳಿಗೆ ಪರಿಹಾರ. ಬಹುಜನ ಸಮಾಜ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಇಂದು ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯ ಉದ್ದೇಶ ರಾಯಚೂರು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಉಸ್ತುವಾರಿಗಳಾಗಿರ್ತಕ್ಕಂಥ ಸಹೋದರ ಭೂಮಾನಂದ ಹದ್ದಿನಾಳ ಇವರನ್ನು ಒಂದು ಕ್ಷುಲ್ಲಕ ವಿಷಯಕ್ಕಾಗಿ ಏನಂತಂದ್ರೆ ದೇವಸ್ಥಾನದ ಪ್ರವೇಶದ ಕುರಿತು ಅಲ್ಲೇನಪ್ಪ ಅಂತಂದ್ರೆ ಕೆಲವು ಜನ ಪುಡಾರಿಗಳೇನಪ್ಪ ದೇವಸ್ಥಾನದ ಒಳಗಡೆ ಬಿಡ್ತಾ ಇರಲಿಲ್ಲ ಬಡಜನರಿಗೆ. ಅದನ್ನು ವಿರೋಧಿಸಿ ಸಾಮಾಜಿಕ ಕಾರ್ಯಕರ್ತ ಮತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡ್ತಾ ಇದ್ದ ಭೂಮಾನಂದ ಅವರನ್ನು ಬಾರ್ ತಿಳಿ ಹೇಳಿ ಈ ಸಾರ್ವಜನಿಕವಾಗಿರ್ತಕ್ಕಂಥ ದೇವಸ್ಥಾನಗಳು ಇವೇನಪ್ಪ ಅಂತಂದ್ರೆ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ಚಂದ ಎಲ್ಲ ಹಿರಿಯರಿಗೆ ಮನವಿ ಮಾಡಿದ್ರು. ಈ ಮನವಿಯನ್ನು ಉದ್ದೇಶಿಸಿ ಹಲವಾರು ಬಾರಿ ಅಲ್ಲಿರ್ತಕ್ಕಂಥ ಕೆಲವು ಪುಡಾರಿಗಳ ಜೊತೆ ಅವರಿಗೆ ಜೊತೆ ಮಾತಿನ ಚಕಮಕಿಗಳಾಗಿದ್ದವು. ಇದರ ವಿಷಯ ಅನುಗುಣವಾಗಿ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಕೂಡ ಮಾಹಿತಿ ಇತ್ತು ಮತ್ತು
ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಗಳು ಕೂಡ ಅವರಿಗೆ ಮಾಹಿತಿ ಇತ್ತು. ಈ ಜಿಲ್ಲಾಡಳಿತ ಮತ್ತು ರಾಯಚೂರು ಜಿಲ್ಲಾಡಳಿತ ಮತ್ತು ದೇವದುರ್ಗ ತಾಲೂಕಿನ ತಾಲೂಕು ಆಡಳಿತಗಳು ದೇವಸ್ಥಾನದ ಈ ಪ್ರವೇಶಕ್ಕೆ ಕೊಡ್ತಿರ್ತಕ್ಕಂಥ ವಿವಾದವನ್ನು ಶಮನಗೊಳಿಸಲು ಗ್ರಾಮದಲ್ಲಿ ಶಾಂತಿ ಸಭೆಗಳ ಮೂಲಕ ಮಾಡಿ ಅದೇನಪ್ಪ ಅಂತಂದ್ರೆ ಅವ್ರ ಕಾರ್ಯಕ್ರಮ ಏನಾದರೂ ನಿಭಾಯಿಸಿರಪ್ಪ ಅಂತಂದ್ರೆ ಅದೇನಪ್ಪ ಅಂದ್ರೆ ಇವತ್ತು ಭೂಮಾನಂದನ ಹತ್ಯೆ ಆಗ್ತಾ ಇರಲಿಲ್ಲ. ಕಾರಣ ಈ ಒಂದು ಆಡಳಿತ ಯಂತ್ರ ಅಲ್ಲೇನಪ್ಪ ಅಂದ್ರೆ ಸಂಪೂರ್ಣ ಕುಸಿದಿದೆ ರಾಜ್ಯದಲ್ಲಿ. ಮತ್ತು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಇಡೀ ದೇಶ ತುಂಬ ಈ ಕಾಂಗ್ರೆಸ್ BJP ಸರ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡೇನಪ್ಪ ಅಂದ್ರೆ ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಜಾರಿ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕಾರಣ ಇಲ್ಲಿ ಮೊದಲನೇದೇನಪ್ಪ ಅಂದ್ರೆ ಫಂಡಮೆಂಟಲ್ ರೈಟ್ ಏನು ಹೇಳ್ತದೆ ಅಂತಂದ್ರೆ ಸಮಾನತೆ ಹಕ್ಕನ್ನು ಹೇಳ್ತದೆ, ಶೋಷಣೆ ವಿರುದ್ಧ ಹಕ್ಕನ್ನು ಹೇಳ್ತದೆ, ಸಮಾನ ಶಿಕ್ಷಣ ವ್ಯವಸ್ಥೆಯನ್ನು ಹೇಳ್ತದೆ, ಸಮಾನ ಧಾರ್ಮಿಕ ಸ್ವತಂತ್ರ ಅಧಿಕಾರವನ್ನು ಹೇಳ್ತದೆ. ಈ ಆಳಿರ್ತಕ್ಕಂಥ ಕಾಂಗ್ರೆಸ್ BJP ಸರ್ಕಾರಗಳು ಮತ್ತು ಹಿಂದೆ ಜನತಾದಳ ಆಳಿರ್ತಕ್ಕಂಥ ಸರ್ಕಾರಗಳು ಸಂವಿಧಾನವನ್ನು ಮೂಲಭೂತ ಹಕ್ಕುಗಳನ್ನೇ ಜಾರಿ ಮಾಡದೇ ಇರತಕ್ಕಂಥ ನಿಟ್ಟಿನೊಳಗೆ 80 ವರ್ಷ ಆಳಿದರೂ ಕೂಡ ಇವು ಜಾರಿ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಒಂದೇ ತಾಯಿಯ ಮಕ್ಕಳಂತ ನಾವು ಏನಪ್ಪ ಅಂದ್ರೆ ಸುಮ್ಮನೆ ಹೇಳ್ತೀವಿ. ಜನವರಿ 26 15 ಆಗಸ್ಟ್ ಏನಪ್ಪ ಅಂದ್ರೆ ಸುಮ್ಮನೆ ಹೆಸರಿಗೆ ಏನಪ್ಪ ಜೆಂಡಾ ಏರಿಸ್ತೀವಿ. ಮನೆಗೆ ಹೋದ ಮೇಳಕ್ಕೆ ಏನಪ್ಪ ಅಂದ್ರೆ ಒಂದು ಅಣ್ಣ ತಮ್ಮಂದಿರು ಏನಪ್ಪ ಅಂದ್ರೆ ಇದ್ರೂ ಕೂಡ ಏನಪ್ಪ ಅಂದ್ರೆ ಒಬ್ಬರೊಬ್ಬರು ವಿಶ್ವಾಸ ಅರ್ಹರಾಗಿರ್ತಕ್ಕಂಥ ವ್ಯವಸ್ಥೆ ಏನಪ್ಪ ಅಂದ್ರೆ ತಿಳಿಗೊಳಿಸ್ತಕ್ಕಂಥ ಸರ್ಕಾರಗಳು ನಿಯಮ ಮಾಡಿಲ್ಲ, ಜಾರಿಯನ್ನು ಮಾಡಿಲ್ಲ. ಇಲ್ಲೇನಪ್ಪ ಅಂದ್ರೆ ಸಂಪೂರ್ಣ ಆಳಿರ್ತಕ್ಕಂಥ ಸರ್ಕಾರಗಳು ಇಲ್ಲೇನಪ್ಪ ಅಂದ್ರೆ ಕೆಲಸ ಮಾಡದೇ ಇರುವುದರಿಂದ ಈ ದೇಶದಲ್ಲಿ ಜಾತಿ ಜಗಳಗಳು, ಧರ್ಮದ ಜಗಳಗಳು, ಶೈಕ್ಷಣಿಕ ನೋಡಿರಿ ಮೊನ್ನೆ ದಿಲ್ಲಿ ಒಳಗೆ ಒಂದು ವಿದ್ಯಾರ್ಥಿಗಳೇನಪ್ಪ ಅಂದ್ರೆ ಪ್ರೆಸ್ ಮೀಟ್ ಒಂದು ಪತ್ರಿಕಾ ಲೀಕ್ ಮಾಡಿರ್ತಕ್ಕಂಥದ್ದು, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರ್ತಕ್ಕಂಥದ್ದನ್ನು ವಿರೋಧಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ರಿ ಅಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಾಪಟ್ಟಿ ಈ ಉಗ್ರಗಾಮಿಗಳಿಗೆ ಹೆಂಗೆ ಹೊಡಿತಾರ ಆ ಥರಪ್ಪ ವಿದ್ಯಾರ್ಥಿಗಳಿಗೆ ಹೊಡಿಲತ್ತಾರ. ಇಲ್ಲೇನಪ್ಪ ಅಂದ್ರೆ ಸರ್ಕಾರ ಆಳ್ತಾ ಇದ್ದಾವೆ ಅಥವಾ ಏನು ಹಿಂದಕ್ಕೇನಪ್ಪ ಅಂದ್ರೆ ಬ್ರಿಟಿಷರು ಆಳ್ತಾ ಇದ್ರು, ಏನಾದರೂ ಕೇಳಿದ್ರೆ ಏನಪ್ಪ ಅಂದ್ರೆ ಹೊಡಿಯುವ ಕಾಲ ಏನಪ್ಪ ಅಂದ್ರೆ ಹಿಂದೆ ಏನಿತ್ತು ಅದೇ ಇವತ್ತೇನಪ್ಪ ಅಂದ್ರೆ ಈ ಕಾಲ ಏನಪ್ಪ ಅಂದ್ರೆ ಅದೇ ಮುಂದುವರೆದಿದೆ. ಇಲ್ಲಿ ಸಂವಿಧಾನ ಜಾರಿ ಆಗಿಲ್ಲ. ಅದಕ್ಕಾಗಿ ಎಲ್ಲ ಇಲ್ಲೇನು ಈ ಸಭೆಗೆ ಬಂದಿರತಕ್ಕಂಥ ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ. ಇಲ್ಲೇನಪ್ಪ ಅಂದ್ರೆ ಈ ಕಾಂಗ್ರೆಸ್ BJP ಮತ್ತು ಜನತಾದಳ ಸರ್ಕಾರಗಳ ಈ ಎಲ್ಲ ಆಡಳಿತವನ್ನು ಧಿಕ್ಕರಿಸಿ ಮುಂದೇನಪ್ಪ ಅಂತಂದ್ರೆ ಬಹುಜನ ಸಮಾಜ ಪಕ್ಷಕ್ಕೆ ಅಧಿಕಾರ ಕೊಡಬೇಕು. ನಾವು ಈ ಗುಂಡಾಗರ್ದಿಯನ್ನು ನಿಂದಿರ್ತೇವೆ, ಸಂವಿಧಾನವನ್ನು ಜಾರಿ ಮಾಡ್ತೇವೆ. ಸಂವಿಧಾನ ಯಾರಿಗೂ ಒಪ್ಪಿಗೆ ಇಲ್ಲ, ಈ ದೇಶದಿಂದ ಹೊರಗೆ ಹಾಕೋ ಕೆಲಸನೂ ಬಹುಜನ ಸಮಾಜ ಪಕ್ಷ ಮಾಡ್ತದೆ ಅಂತ ಹೇಳಿಸಿಂದ ಜೊತೆಗೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಈ ರಾಯಚೂರಿನಲ್ಲಿ ಆಗಿರ್ತಕ್ಕಂಥ ಸೋದರ ಭೂಮಾನಂದನ ಕುಟುಂಬಕ್ಕೆ ಏನಪ್ಪ ಅಂದ್ರೆ 1 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ DK ಶಿವಕುಮಾರ್ ಸರ್ ಅವ್ರ ಮುಖ್ಯಮಂತ್ರಿ ಇವರಿಗೆ ನಾವೇನಪ್ಪ ಅಂದ್ರೆ ಮನವಿ ಪತ್ರ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ. 1 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಧನಸಹಾಯ ಪರಿಹಾರ ಧನ ನೀಡಬೇಕು. ಮತ್ತು ಅವ್ರ ಹೆಂಡತಿ ಏನಪ್ಪ ಅಂತಂದ್ರೆ ತುಂಬ ಗರ್ಭಿಣಿ ಇದ್ದಾರೆ ಮತ್ತು 2 ಮಕ್ಕಳು ಅದಾವೆ. ಅವ್ರಿಗೇನಪ್ಪ ಅಂತಂದ್ರೆ ಅವ್ರಿಗೆ ಸರ್ಕಾರಿ ಸೇವೆಯಲ್ಲಿ ಏನಪ್ಪ ಅಂದ್ರೆ ನೌಕರಿ ಕೊಟ್ಟೇನಪ್ಪ ಅಂತಂದ್ರೆ ಅವ್ರಿಗೇನಪ್ಪ ಮುಂದಿನ ಜೀವನಕ್ಕೆ ಉಪಯೋಗ ಆಗುವ ಹಾಗೆ ಬದುಕುವ ಹಾಗೆ ಒಂದು ಭದ್ರತೆಯನ್ನು ಒದಗಿಸಬೇಕು. ಮತ್ತು ರಾಜ್ಯಾದ್ಯಂತ ಇಂಥ ಘಟನೆಗಳು ಮರುಕಳಿಸದಂತೆ ಎಲ್ಲ ಇಲಾಖೆಗಳಿಂದ ಏನಪ್ಪ ಅಂತಂದ್ರೆ ಈ ಶಾಂತಿ ಪಾಲನಾ ಸಭೆಗಳು ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಅರಿವಿನ ಕಾರ್ಯಕ್ರಮಗಳು ಏನಪ್ಪ ಅಂದ್ರೆ ಸರ್ಕಾರ ಮಾಡದೆ ಹೋದರೆ ಬಹುಜನ ಸಮಾಜ ಪಕ್ಷ ತಮಗೆ ಎಂದೆಂದೂ ಕ್ಷಮಿಸುವುದಿಲ್ಲ. ಬಹುಜನ ಸಮಾಜ ನಿಮಗೇನು ಅಧಿಕಾರ ಏನು ಕೊಟ್ಟಿತ್ತು, ಮುಂಬರ್ತಕ್ಕಂಥ ದಿನ ಒಳಗೆ ಕಾಲಾಗ ಹಾಕಿ ವರ್ಷ ಏನಪ್ಪ ಅಂತಂದ್ರೆ ನಿಮ್ಮ ಅಧಿಕಾರ ಇಲ್ಲಾರ್ದಂಗೆ ಏನಪ್ಪ ಅಂದ್ರೆ ಮಾಡ್ತಾರೆ ಅಂತಕ್ಕಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಈ ಒಂದು ಪ್ರತಿಭಟನಾ ಮೂಲಕ ನಾವೇನಪ್ಪ ಅಂದ್ರೆ ಇವತ್ತು ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಶಿವಯೋಗಿಡ್ಡಿ ಹಡಗಿಲ್ಕರ್, ಜಿಲ್ಲಾ ಅಧ್ಯಕ್ಷರು ಬಹುಜನ್ ಸಮಾಜ್ ಪಾರ್ಟಿ ಕಲಬುರಗಿ. ಜೈ ಭೀಮ್, ಜೈ ಭಾರತ್, ಜೈ BSP.